ಕೊಡಿ ಅಂತ ಹೇಳಿದ್ದೇವೆ. ಇದರಲ್ಲಿ ಎರಡು ಆಪ್ಷನ್ ಇದೆ. ಒಂದು, ನೀವು ಮಸೀದಿಯನ್ನು ಪುನರ್ ನಿರ್ಮಾಣ ಮಾಡುವಾಗ ಅದರ ಪರಿಸ್ಥಿತಿ ಏನು, ಈಗ ಮಾಡಬೇಕಾದ ತೊಂದರೆ ಇಲ್ಲ, ಪೂರ್ಣ ಮುಖಾಂತರ ತಕ್ಷಣ ಮಾಡಿಸಬಹುದು, ಬೇಕಾಗಿ ಮಾಡ್ತಾರೆ. ಅದು ನೀವು ಚರ್ಚೆ ಮಾಡಿ ಹೇಳಿ. ತೊಕ್ಕೋಟು ಅಗ್ನಿಶಾಮದ ನಾವದಲ್ಲಿ ಟೆಂಪರರಿ ಆಗಿ ಬರಬೇಕು. ಆ ಟೈಮ್ನಲ್ಲಿ ಮೋರ್ ದೆನ್ 10-50,000 ಕ್ರೌಡೆಲ್ಲ ಬರುವಾಗ ನಲ್ಲಿ ಕರೆಂಟ್ ಸರ್ವಿಸ್ ಕೊಡ್ತಾರೆ. ಪೊಲೀಸ್ನವ್ರು ಮಾಡ್ತಾರೆ. ಪ್ರೈವೇಟ್ ಇನ್ಫೋಸಿಸ್ ಅವರು ಇಲ್ಲ, ನೋಟ್ ಮಾಡಿ ಸಾರಿಗೆ ಇಲಾಖೆ ಇನ್ಫಾರ್ಮೇಶನ್ ಓದಿಲ್ಲ, ಗೊತ್ತಿಲ್ಲ, ಸಾರಿಗೆ ಬೇಕಂತ ಹೇಳಿಕೊಂಡು ಮತ್ತೊಂದು 2 ದಿವಸ ಹಾಕ್ತಾರೆ. ಅಲ್ಲಿ ಜನ ಎದ್ದು ಮತ್ತೆ ಬಂದ್ ಮಾಡ್ತಾರೆ. ಎಲ್ಲ ಯಾರು ಲಾಸಲ್ಲಿ ರನ್ ಮಾಡೋದಿಲ್ಲ. ಜನ ಅಲ್ಲಿ ಅದು ಲಾಭ ಆಗೋದಾದ್ರೆ ಮಾತ್ರ KSRTC ಅವರು ಆಗ್ತಾರೆ. ಸ್ಟಾರ್ಟಿಂಗ್ ಅವರು ಅದಕ್ಕಾಗಿ ನಾವು ಲಾಸ್ಟ್ 1 ವೀಕ್ ಅದನ್ನು ಕೇಳಿದ್ರೆ ಬೇಡ್ತಾರೆ. ಜನ ಜಾಸ್ತಿ ಯಾವಾಗ ಅದನ್ನ ನಾನು ಫಸ್ಟ್ ನೋಡಿ, ನೀವು ಫಸ್ಟ್ 10 days ಅಂತ ಜನ ಕಡಿಮೆ ಇದ್ದಾಗ ಹಾಕಿದಾಗ ಅವ್ರು 2 ದಿವಸ ಹಾಕಿ ಲಾಸ್ ಆದರೆ ಅವರು ಕಂಟಿನ್ಯೂ ಮಾಡೋದು ಆಗುದಿಲ್ಲ. ಬಸ್ ಬೆಂಗಳೂರಿಗೆ ಒಂದು ಬಸ್ ಇಲ್ಲಿಂದಲೇ ಒಂದು ಕರ್ನಾಗಿ ಹೋಗ್ತೇನೆ ರಾಜಹಂಸ ಎಲ್ಲಿ ಗೇಟ್ ಮುಂದೆ ಇದೆ 6 ದಿನದ ಸ್ಟಾಪ್. ಅದು ಯಾಕೆ ಸ್ಟಾಪ್ ಆಯಿತು? ಉಲ್ಲಾದವ್ರು ಕೂಡ ಹೋಗುದಿಲ್ಲ. ಉಲ್ಲಾದ ಪಂಪಲ್ಲಿ ಇಟ್ಕೊಂಡು 100 ರೂಪಾಯಿಗೆ ಹೋಗುದು. ಈ ರಶ್ ಆಗೋ ಟೈಮಲ್ಲಿ ನೀವು ಕ್ಯಾನ್ಸಲ್ ಮಾಡಿ. ಆ ಟೈಮ್ ಇರುವುದಿಲ್ಲ. ಲಾಸ್ಟ್ 1 ವೀಕ್ ಆಗುವ ರಶ್ ಆಗುತ್ತೆ. ಬೆಟರ್ ಅದು ನೀವು ಬರೆದು ಕೊಡಿ. ಎಲ್ಲಿ ಮಕ್ಕಳಿಂದ ಪ್ರಚಾರ ಮಾಡಿಸೋ. ಕೇರಳದಿಂದ ಕರ್ನಾಟಕಕ್ಕೆ ವಾಹನಗಳಿಗೆ ಈ ಅವ್ರು ಬಂದು ಇಲ್ಲಿ ತನಕ ಮಾತ್ರ ಬರೋದು. ಇಲ್ಲಿ ಕೇರಳದಿಂದ ಬರೋದು ಬಸ್ ಏನಾದ್ರು ಇಲ್ಲದಿದ್ರೆ ಆಟೋಲ್ಲಿ ಅವರು ಇಳಿದು ಬೇರೆ ಬಸ್ ಹತ್ತಿ ಇಲ್ಲಿಗೆ ಬರಬೇಕು. ಯಾಕೆ ಈ ಬಸ್ಸಲ್ಲಿ ಬರುವವನು ಬರೀ 10-5 ಕಿಲೋಮೀಟರ್ ಬೇಕಂದ್ರೆ ಕರ್ನಾಟಕ ಟ್ಯಾಕ್ಸ್ ಕಟ್ಟಲಿಕ್ಕೆ ಯಾವ ಹೋಗುದಿಲ್ಲ ಇದರಲ್ಲಿ. ಸೊ ಅದು ನಾವು ಆಟೋಗೆ ಯಾವತ್ತು ಹೇಳ್ಬೇಕು. ಇಲ್ಲಿಗೆ ಬರುವಂತ ಬಸ್ ಯಾವುದಿದೆ ಅಂತೇಳಿ ನಾವು ಇಲ್ಲಿಂದ ಹೆಸರು ಕೊಡ್ಬೇಕು. ಇಲ್ಲದ ಇಲ್ಲಿ ಉದಾಹರಣೆ ಅವನಿಗೆ ಊರಿಗೆ ಬೆಂಗಳೂರಿಗೆಲ್ಲ ಹೋಗ್ತಾನೆ ಅವನಿಂದ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಇಲ್ಲಿಗೆ ಬರುವವರು ಫಸ್ಟ್ ಇಲ್ಲಿಗೆ ಮಾಹಿತಿ ಕೊಡ್ಬೇಕು. ನಾವು ಎಲ್ಲಿಗೆ ಬರ್ತಾ ಇದ್ದೇವೆ, ಇಷ್ಟು ಈ ಬಸ್, ಈ ಹೆಸರು, ಈ ನಮ್ಮ ಬಸ್ ನಂಬರ್, ಆ ಬಸ್ ನಂಬರ್ ನಾವು ಇಲ್ಲಿ ಕೊಟ್ಟು ಅವ್ರಿಗೆ ಇಲ್ಲಿಗೆ ಬಂದು ಹೋಗೋದಕ್ಕೆ ಒಂದು ಎಕ್ಸಿಬಿಷನ್ ಕೊಡ್ಬೇಕು. ಐಡೆಂಟಿಫೈ ಅಲ್ಲ ಅಲ್ಲಿಂದ ಅವರ ಕೇರಳದ ಮದುವೆಗೆ ಅವ್ರು ಅಲ್ಲಿಂದ ಬರುವುದಲ್ಲ, ಕೊಲ್ಲಂನಿಂದ ಕ್ಯಾಲಿಕಟ್ಟಿಂದೆಲ್ಲ ಬರುವವರೆಗೂ ಸಂಪರ್ಕಿಸಬೇಕು. ಆ ಬಸ್ ನಂಬರ್ ಬಸ್ ಇದು ಕೊಟ್ಟರೆ ಅಲ್ಲಿ ಹೇಳ್ಬೇಕು ಅವರಿಗೆ ಮತ್ತೆ ಇಲ್ಲಿಗೆ ಬಂದು ಹೋಗೋದು. ನನಗೆ ಯಾಕೆ ಬಿಡುದಿಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಅಂತ ಹೇಳಿಕೊಂಡು ಅವ್ರು ಇಡೀ ಊರಿಗೆ ಯಾರು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ವಿಷಯ ಹೇಳ್ತೀವಿ, ಅದೇ ಸಂಪರ್ಕ ಮಾತಾಡೋದು. ಓಕೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದ್ದೇವೆ ಸ್ವಲ್ಪ ಬಂದು ಬಸ್ 2 ಟೆಂಪರರಿ ಇದನ್ನು ಹಾಕ್ಬೇಕಾಗ್ತದೆ ಕ್ಯಾಮರಾ. ಇದಕ್ಕೆ ಡಿಸ್ಕಸ್ ವಿತ್ ಇವರಿಗೆ ನಗರಸಭೆ ಅದು ನಿಮ್ಮಲ್ಲಿ ಗ್ರಾಮ ನಗರಸಭೆ ಮುಖಾಂತರ ಗ್ರಾಮ ಮಾಡಬೇಕಂತ ಹೇಳ್ಕೊಡ್ತು. ಯಾರು ಅವರು ಹಾಕ್ಬೇಕಾಗ್ತದೆ ಅವ ಜಂಕ್ಷನ್ಸ್. ಈಗ ಈ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೆಯುವಾಗ ಮೇಜರ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಇಲ್ಲಿ ತನಕ ತೊಂದರೆ ಇಲ್ಲ. ಮತ್ತೆ ಅಲ್ಲಿ ಎಕ್ಸಿಬಿಷನ್ ರೋಡ್ ಸೈಡ್ ಹಾಕುದು, ಆಟ ಆಡೋದಾಗಿತ್ತು, ಇನ್ನೊಂದಾಗ್ತು, ಎಕ್ಸಿಬಿಷನ್ ಆಗಿತ್ತು, ಇದೆಲ್ಲ ಕೂಡ ಇದೆ. ಆದ ಕಾರಣ ಅದನ್ನು ಇವರ ಜೊತೆ ಡಿಸ್ಕಸ್ ಮಾಡಿ ಯಾವ ಲಿಮಿಟ್ ನಂತರ ಹಾಕುದು. ಅದಕ್ಕೆ ಆಗಲಿಕ್ಕೆ ಪರ್ಮಿಷನ್ ಕೊಡೋದು ಯಾರು? ನಗರಸಭೆ. ಆಯ್ತಾ? ಆದ ಕಾರಣ ಅದು ನಾಳೆ ಬರುವಂತ ಹೋಗುವಂತ ಇದು ಹಾಕಬಾರ್ದು. ಎಲ್ಲಿ ಎಷ್ಟು ದೂರದಿಂದ ಹಾಕಬೇಕು ಅಷ್ಟು ದೂರ ನೋಡಿಕೊಂಡು, ಎಲ್ಲಿ ಅವಕಾಶದಿಂದ ಅಲ್ಲಿ ನೋಡಿಕೊಂಡು
ಹಾಕುವ ವ್ಯವಸ್ಥೆ ಹಾಕಲಿ. ಸೈಡ್ ಶಾಪ್ ಕೂಡ ಕೊಡುವಂಥದ್ದು ಅದನ್ನು ನೋಡಬೇಕಾಗ್ತದೆ. ಟ್ರಾಫಿಕ್ ಅದು ಈಗ ಹೋಗ್ಲಿಕ್ಕೆ ಬ್ಲಾಕ್ ಆಗ್ತದೆ ಲಾಸ್ಟ್ ಅಷ್ಟೇ. ನಾವು ಮುಂಚೆ ಏನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಬರುವವರೆಲ್ಲರೂ ಕೂಡ ಸ್ಟ್ರೈಟ್ ಹೋಗಿ ಸೋಮೇಶ್ವರ ಆಗಿ ಸೀದಾ ಬಂದು ಅಪಕ ಸರ್ಕಲ್ ಆಗಿ ಇಲ್ಲಿ ಬರಬೇಕು. ಹೋಗುವವರು ರಶ್ ಆದಾಗ ನ್ಯೂ ಪ್ಲ್ಯಾನ್ 4-5 ರಸ್ತೆಗಳು ಹೇಗಿದೆ ಅಂತ ಹೇಳಿಕೊಂಡು ಅದು ಡೈವರ್ಟ್ ಮಾಡಿ ಈಗ ಕೂತ್ಕೊಂಡು ಪ್ಲಾನ್ ಮಾಡಿದರೆ ವಾಟರ್ ಇಷ್ಟು ಮಂಗಳೂರಿಂದ ಬರುವವರೆಲ್ಲರೂ ಕೂಡ ಸ್ಟ್ರೈಟ್ ಹೋಗ್ಬೇಕು. ಕೋಟೆಕಾಲಿವರೆಗೆ ಬರಬೇಕು. ನಮ್ಮ ಸೋಮೇಶ್ವರ ಕೋಟೆಕಾಲ ಆ ಕಡೆಯಿಂದ ಬರೋ ಆ ಕಡೆಯಿಂದ ಬರ್ತಾರೆ. ದಾರಿ ಅಪ್ಪಗ ಸರ್ಕಲ್ ಹತ್ರ ಬರ್ತದೆ. ಇಲ್ಲಿ ಬಂದು ಹೋಗುವಾಗ ಈ ಕಡೆ ಹೋಗುದು. ಮತ್ತೆ PWD ಅವರು ಈಗ ನಮ್ಮ ಆ ದೊಡ್ಡ ಮಟ್ಟದ ಪ್ರಪೋಸಲ್ ಟೇಕ್ ಸಮ್ ಟೈಮ್. ಈಗ ನನ್ನ ಸ್ವಲ್ಪ ಸೈಡ್ ಗ್ಯಾಪ್ ಇದೆ ನಮಗೆ. ಒಂದೊಂದು ಫೀಟ್ ಆ ಕಡೆ ಈ ಕಡೆ ಎಲ್ಲ ಕಾಶ್ಮೀರದ ಇಲ್ಲಿ ಗ್ಯಾಪ್ ಅಲ್ಲಿ ಒಂದು ಕಡೆ 1-2 ಫೀಟ್ ಇದೆ, ಕಡೆ 3 ಫೀಟ್ ಒಂದೊಂದು ಫೀಟ್ ಇದೆ. ಎಲ್ಲೆಲ್ಲಿ ಗ್ಯಾಪ್ ಇದೆ ಅದನ್ನೆಲ್ಲ ಕೂಡ ಜಲ್ದಿಯಾಗಿ ದಾಖಲೆ ಮಾಡಿ ಬಿಡಿಸಿ. ಅದಕ್ಕೆ ನಾವು ಗೌರ್ಮೆಂಟ್ ಬರಬೇಕಾದ್ರೆ ನೀವೆಲ್ಲ ಕೆಲಸ ಮಾಡೋ ದುಡ್ಡು ಕೊಡಿದಲ್ಲಿ ಯಾರು ಕೊಡ್ಲಿಕ್ಕೆ ಹೋಗುದಿಲ್ಲ. ಅದು ಕಳೆದ ಸಲ ಮುಂದಿನ ವರ್ಷ ಆಗಾಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಈಗ ವಿಚಾರಣೆ ನಮ್ಮ ನಿಯಮ ಪ್ರಕಾರ ಯಾವುದೆಲ್ಲ ನಮಗೆ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ನಾಳೆ ನೀವು ಬಿಲ್ ಕಳಿಸಿದ್ರೆ ಯಾವುದೆಲ್ಲ ಕೊಡ್ತಾರೆ ಅದು ಮಾತ್ರ ನೀವು ತಗೊಳ್ಬೇಕು. ಮರಗಳು 2 ಸೈಡಲ್ಲಿದೆ, ಅದು ಮಾರ್ಗಕ್ಕೆ ಬೀಳ್ತದೆ. ಗಾಡಿಯವರೆಲ್ಲ ಬರುವಾಗ ಅದಕ್ಕೆ ಟಚಿಂಗ್ ಮಾಡ್ತಾರೆ. ನಾವು ತುಂಬಾ ಸತಿ ಫಾರೆಸ್ಟ್ಗೆ ಬರ್ತೇವೆ, ನಾನೇ ಖುದ್ದು ಬರ್ತೇವೆ. ಫಾರೆಸ್ಟ್ನವರು ಅದನ್ನು ಕಟ್ಟೇ ಮಾಡಲಿಲ್ಲ ಸರ್, ರೋಡಿಗೆ ಬರ್ತದೆ ಎಲ್ಲ. ಅದನ್ನ ಒಂದು ನಿಜವಾಗಿ ಮಾಡಿ. ಮತ್ತು ನೀರು ಓವರ್ ಬ್ರಿಡ್ಜಿನಿಂದ ನಮ್ಮದು ಉಳ್ಳಾಳವರೆಗೆ ಅಲ್ಲಿ ನೀರು ವ್ಯವಸ್ಥೆ. ಲಾಸ್ಟ್ ಟೈಮ್ ನೀರಿಗೆ ಬಂದ ಜನರಿಗೆ ತುಂಬಾ ಕಷ್ಟ ಆಗಿದೆ. ಅದೊಂದು ವ್ಯವಸ್ಥೆ ನಮಗೆ ಇಮಿಡಿಯೇಟ್ಲಿ ಆಗ್ಬೇಕು ನೀರಿನ. ಆಮೇಲೆ ತೊಕ್ಕೊಟ್ಟು ಒಳಪೇಟೆ ಅಂತ ಗಾಡಿಗಳು ಇಳಿಸ್ತಾರೆ, ತುಂಬಾ ಇಳಿಸ್ತಾರೆ. ಅಲ್ಲಿ ಏನ್ ಮಾಡಿದ್ದಾರೆ, ನಾವು ಲಾಸ್ಟ್ ಟೈಮ್ ನಾವು ಮಾಡಿದಂತ ಕಾಂಕ್ರೀಟ್ ನ ಮೇಲೆಗೆ ಅಂಶ ಹಾಕಿದ್ದಾರೆ ಅಂಗಡಿಯವರೆಲ್ಲ. ಅದು ಗಾಡಿ ಫಾಸ್ಟ್, ಸಣ್ಣ ರೋಡು ಫಾಸ್ಟ್ ಬರ್ತದೆ. ಆಗ ನಮಗೆ ಪ್ರಾಬ್ಲಮ್ ಆಗ್ತದೆ. ಅಂಶನ್ನು ನೀವು ದಯಮಾಡಿ ಒಂದು ಏನಾದ್ರು ಮಾಡಿಸಿ ನಮ್ಮ ರೋಡಿನ ಮೇಲೆ ತೆಗಿಸ್ಬೇಕು. ಅದೀಗ ಗಾಡಿಗಳು ತುಂಬಾ ಬರ್ತದೆ. ಕೌನ್ಸಿಲರ್ ಯಾರು? ಅಂಗಡಿಯವರು. ನಾನು ನೀವು ಹಂಪ ಹಾಕುದು ಯಾರು? ಅಲ್ಲ ತೆಗಿಸುದು ನಾನು ಇಲ್ಲಿ. ಆಮೇಲೆ ಯಾಕೆ ಆಗ್ಲಿಕ್ಕೆ ಬಿಡ್ತೀರಿ? ಅವ್ರ ಪೊಲೀಸ್ ಕೊಡಿ, ಅದನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾವು ಹೇಳಿದ ರೀತಿಯಲ್ಲಿ ಇವರ ವಾರ್ಡಲ್ಲಿ ಹಂಸ ಹಾಕುವಾಗ ಇವರೇ ಅದನ್ನು ನಿಂತು ಬೇಡ ಅಂತ ಬೇಡ ಅಂತ ಹೇಳ್ಬೇಕಲ್ಲ. ನಿನ್ನೆ ನನಗೆ ಫೋನ್ ಮಾಡಿ ಹೇಳಿದ್ರು, ನೋಡಿ ಗುರುಸು ಬರ್ಲಿಕ್ಕೆ ಆಯ್ತು, ಅಂಗಡಿಯವರು ನಿಮ್ಮ ರೋಡಿನ ಮೇಲೆ ಅಂಶ ಹಾಕಿದ್ದಾರೆ, ಸಣ್ಣ ರೋಡು ಗಾಡಿಗಳು ತಾಗ್ತದೆ ಅಂತ ಹೇಳಿದ್ರು. ಆಗ ನಿನ್ನೆ ನಾನು ಬೇರೆಯವರು ಹೇಳಿದ್ದು ಅದು ಅಂಶ ತೆಗಿಸಿ ಅಂತ. ಅದು ನಮ್ಗೆ ಯಾರು ಹೇಳಿದ್ರು ಹಾಕ್ಲಿಕ್ಕೆ, ಅದಕ್ಕೆ ಹಾಕಿದ್ರು ಅಂತ ಹೇಳಿದ್ರು. ನಮ್ಮ MLA ಅವರೇ ನಾವು ರೋಡ್ ಮಾಡ್ತಾ ಇರುವಾಗ ಹಾಕ್ಲಿಕ್ಕೆ ಬಿಟ್ಟಿಲ್ಲ. ನೀವು ಹೇಳಿದ್ರ? ನಾನು ಹೇಳಿಲ್ಲ ಸರ್. ಏನಂತ ಅದೇ ಅದಕ್ಕೆ ನಾವು ನೀವು ಇಲ್ಲಿ ಎಷ್ಟು ಮಾತಾಡ್ತೀರಿ ಅಲ್ಲಿ ಅಷ್ಟು ಮಾತಾಡಬೇಕು. ಎಲ್ಲ 8-9 ವರ್ಷದ ಅದಕ್ಕೆ ಯಾವುದಿಲ್ಲ. ಅಲ್ಲಿ ಒಂದು ಮೂಲಭೂತ ಸೌಕರ್ಯ ಮತ್ತು ಕೆಲವು ನಿಲುಗಡೆ ತೆಪ್ಪರೆ ಕಲಿಸಬೇಕು. ಅದು ನಿಶ್ಚಿತ ಇಲ್ಲಿ ಅದು ಕಮಿಷನ್ ಇದೆ. ಭೂ ಸಂದರ್ಭದಲ್ಲಿ ಜನರ ಉಪಯೋಗಕ್ಕೆ ನಿಶ್ಚಿತ ಅವಕಾಶ ಇರುವುದರಿಂದ ಇಲ್ಲ ಕೊಡ್ತಾ ಇಲ್ಲ. ಮೀನುಗಾರಿಕೆಗೆ ಭೂ ಸಾಲ ನೀವು ಕೇಳಿ, ಡೈರೆಕ್ಟ್ ಕೊಟ್ಟಾಗ ಕೇಳಿ. ನೀವು ಇಲ್ಲಿಂದ ಕೊಡುದಿಲ್ಲ ಯಾವ ಸ್ಟಾರ್ಟಿಂಗ್ ಮಾತ್ರ. ಇನ್ನೂ ಮೀಟಿಂಗ್ ಆಗಿದ್ದು ಏನು ಪ್ರೋಗ್ರೆಸ್ ಏನಾಗಿದೆ ಅಂತ ಎಂಡ್ ಆಫ್ ದಿಸ್ ಮಂತ್ ನಾವು ಕ್ಲಾರಿಟಿಯಾಗಿ ಬರಬೇಕು. ಈ ಮಂತ್ ಎಂಡಿಗೆ ಫೆಬ್ರವರಿ ಅಲ್ಲಿ ಮಾರ್ಚಲ್ಲಿ ಯಾವತ್ತು ಇಂಪ್ಲಿಮೆಂಟ್ ವರ್ಕ್ ಮತ್ತೆ ಡಿಲೇ ಆಗಿ ಯಾವುದು ಕೂಡ ಬೇಡ. ಇದು ಬಿಟ್ಟು ಬೇರೆ ಸಲಹೆ ಇದ್ರೆ ತಾವೆಲ್ಲ ನೋಡಿ. ಏನೇನು ನಾವಿವತ್ತು ಚರ್ಚೆ ಮಾಡಿದ್ದೇವೆ ಆದ್ಯತೆ ಮೇಲೆ ತೆಗೆದುಕೊಂಡು ನಿಮ್ಮ ಕೆಲಸ ಮಾಡಿ. ಸಾಧಾರಣ ಏನಾಗ್ತದೆ, 2 ತಿಂಗಳಿದೆಯಲ್ಲ, 3 ತಿಂಗಳಿದೆಯಲ್ಲ, ನಾಳೆ ನೋಡುವ, ನಾಡಿದ್ದು ನೋಡುವ. ನೀವೀಗ ಮುಂದಕ್ಕೆ ಹಾಕಿ ಲಾಸ್ಟ್ ಒಂದು ಕುಟ್ಟಿಗೆ ಮುಂದಿನ ತರಕಾರಿ ಬೇರೆ ಕಳೆದ ಯಾಕಂತ ಹೇಳಿದ್ರೆ ಈಗ ಏನಾಗಬೇಕು 1 by 1 ಅಂದ್ರೆ ಈಗಲೇ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರೆ ಆ ಟೈಮಲ್ಲಿ ಟೆನ್ಷನ್ ಎಲ್ಲ ಕಡಿಮೆ ಆಗ್ತದೆ.
ಅದಕ್ಕೆ ನಿಮ್ಮ ಕೆಲಸ ಆದಷ್ಟು ಬೇಗ ಮಾಡಿ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ತಂದೆ ಕಾಲದಲ್ಲಿ ತಗೊಂಡು ಮತ್ತೆ ಒಂದೊಂದು ಸ್ಟಾಪ್ ಮಾಡಿದಾಗ ಯಾರು ಕೂಡ ಮಾತಾಡಲಿಕ್ಕೆ ಹೋಗ್ಲಿಲ್ಲ. ಈಗ ಯಾವ ರೈಲ್ವೆ ಕೂಡ ಸ್ಟೇಷನ್ ಅಂತ ಇಲ್ಲ. ಈಗ ಇರುವುದು ನಮ್ಮ ಸೋಮೇಶ್ವರ ಸ್ಟೇಷನ್. ಇದರದ್ದು ಬೇಕಾದ್ರೆ ನಾವು ಮನವಿ ಕೊಟ್ಟು ಕೆಲವು ಇಲ್ಲಿ ಯಾವ ಒಂದು ವಿಚಾರ ಅಲ್ಲ, ಇದು ರೈಲ್ವೆ ಮಂತ್ರಿ ಮುಖಾಂತರ ಅಲ್ಲಿ ಡೆಲ್ಲಿಯಲ್ಲಿ ಆಗುವಂತ ವಿಚಾರ. ಮತ್ತು ಪ್ರತಿಯೊಂದು ಟ್ರೈನ್ ಕೂಡ ಒಂದು ಟ್ರೈನಿಗೆ ಕನೆಕ್ಷನ್ ಇರ್ತದೆ. ಒಂದು ಟ್ರೈನ್ ಇದೆ, ಒಂದು ಟ್ರೈನ್ ಇನ್ನೊಂದು ಬರ್ತಾ ಇರ್ತದೆ. ಟ್ರ್ಯಾಕ್ ಇರುವುದು ಒಂದೇ, ಓವರ್ಟೇಕ್ ಮಾಡಲಿಕ್ಕೆ ಹೋಗಲಿಕ್ಕೆ ಆಗುದಿಲ್ಲ. ಸಮಯ ಅನುಕೂಲವಾಗೆಲ್ಲ ಪ್ಲಾನ್ ಮಾಡಿರ್ತಾರೆ. ಸೊ ಈಗ ನಮ್ಗೆ ಈಗೇನೆ ಇಲ್ಲಿಗೆ ಬರುವುದಕ್ಕೆ ಯಾವ್ದಾದ್ರು ಟ್ರೈನ್ ನಮ್ಗೆ ಸೋಮೇಶ್ವರದ ಎಲ್ಲ ಟ್ರೈನ್ಗಳಿಗೆ ಸ್ಟೇಷನ್ ಸ್ಟಾಪ್ ಇಲ್ಲ. ಕೆಲವು ರೈಲ್ವೆಗೆ ಮಾತ್ರ ಸ್ಟಾಪ್ ಇಲ್ಲ. ಸ್ಟಾಪ್ ಇಲ್ಲದಂತಹ ನ್ಯಾಷನಲ್ ಲೆವೆಲ್ ಟ್ರೈನ್ಗೆ ಯಾವ್ದು ಸ್ಟಾಪ್ ಕೊಡ್ಬೇಕು, ಮತ್ತೆ ಇಲ್ಲಿ ಯಾವ್ದು ನಾವು ಲೋಕಲ್ಗೆ ಕೊಡ್ಬೇಕು, ಇದನ್ನೆಲ್ಲ ನಾವು ಕೂಡ ಸ್ಟಡಿ ಮಾಡಿ ನಾವು ಮನೆ ಅನ್ನೋದು ಸೆಂಟ್ರಲ್ ಇಲ್ಲಿ ಆಗುವಂತ ಯಾವ ವಿಚಾರ ಇಲ್ಲ, ಅಲ್ಲಿಂದಲೇ ಆಗ್ಬೇಕು. DC ರಿಪೋರ್ಟ್ ಕೇಳುವ. ಅವತ್ತಿನ ಕಾಲದಲ್ಲಿ ಹೈವೇ ಇರಲಿಲ್ಲ, ಆವಾಗ ಇದೇ ನಮಗೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಯಾವುದು ರೈಲ್ವೆ. ಆವಾಗ ಫುಲ್ ಎಲ್ಲ ಸ್ಟಾಪ್ ಇತ್ತು. ಹೈವೇ ಆದ ನಂತರ ಇದರ ಬಗ್ಗೆ ಯಾರು ತಲೆ ಕೆಡಿಸಲಿಕ್ಕೆ ಹೋಗ್ಲಿಲ್ಲ. ಇಲ್ಲಿಗೆ ಜನ ಕೂಡ ಇಲ್ಲ ಒಂದು ಬಿಟ್ಟು. ಆಸೆ ಪೊಲೀಸ್ ಇಲ್ಲ, ಅದಕ್ಕೆ ಹೋಮ್ ಗಾರ್ಡ್ ಇಲ್ಲಿ ನಮ್ಮ ವಾಲಂಟಿಯರ್ ಅವರು ಸೆಟ್ ಮಾಡಿ ಸಿಸ್ಟಮ್ ಮಕ್ಕಳೇ ಹೋಗಿ ಅಲ್ಲಿದೆಲ್ಲ ಮಾಡಿ ನನ್ನ ಫೋನ್ ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ ಬ್ಲಾಕ್ ಆಗ್ತದೆ. ದಾಸರು ಕೂಡ ಹಾಗೆ ಸರ್. ದಾಸರು ಈಗ ಏನು ನಮ್ಮ ಉಳ್ಳಾಳ ಓನ್ ಬ್ರಿಡ್ಜ್ ಇಟ್ಟು ಅಬ್ಬಕ್ಕ ಸರ್ಕಲ್ ಏನು ಕ್ಲೀನ್ಲಿನೆಸ್ ಏನಿಲ್ಲ. ನಾವು ಮತ್ತೆ ನಗರಸಭೆಯಿಂದ ಜನ ಹಾಕಿ ಬೆಳಿಗ್ಗೆ ಪಾಪ ಒಂದು 5 ಗಂಟೆಗೆ ಎಬ್ಬಿಸಿ ನಾವು ಕಳಿಸ್ತಾ ಇದ್ವಿ. ಹಾಗೆ ಅವರು ಈ ಸಲ ಒಂದು ಸ್ವಲ್ಪ ಜಾಸ್ತಿ ನಮಗೆ ಗೈಡ್ ಮಾಡಿದ್ರು. ಯಾಕಂದರೆ ನಗರಸಭೆಯ ಕೆಲಸ ಕೂಡ ಉಂಟು ನಮಗೆ, ಮತ್ತು ಇದು ಕೂಡ ಇರುತ್ತೆ. ಏನು ಅಬ್ಬಕ್ಕ ಸರ್ಕಲ್ ಹೋಗ್ಬೇಕು ಪ್ಲಾನ್ ಮಾಡಿ ಡಿಸ್ಕಸ್ ಮಾಡಿ ಕರೆಕ್ಟ್ ಇಂಪ್ಲಿಮೆಂಟ್ ಮಾಡಿ. ಈಗ ನಿಮಗೆಲ್ಲ ಗೊತ್ತಿದೆ, ಇದೊಂದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿ ಸಭೆ. ಇನ್ನು ಮುಂದಕ್ಕೆ ಜನಪ್ರತಿನಿಧಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ರಾಜ್ಯಕ್ಕೆ ಪಕ್ಷದವರು, ಅವರು ಕೂಡ ಒಂದು ಸಮಾಜದ ಜನಸಭೆ ಎಲ್ಲ, ಮತ್ತೆ ಇವರು ಎಲ್ಲ ಕೂಡ ವಾಲಂಟಿಯರ್ ಇರ್ತಾರೆ. ಬರೀ ಧರ್ಮದವರು ವಾಲಂಟಿಯರ್ಸ್ ಮಾಡ್ತಿದ್ದಲ್ಲ. ಲಾಸ್ಟ್ ಅಗತ್ಯ ಬಂದಾಗ ಮೊಗಲ್ ಪಟ್ಟಣದಲ್ಲಿ ಅಲ್ಲೇ ವಾಲಂಟಿಯರ್ಸ್ ಇಲ್ಲಿದ್ದ ಎಲ್ಲ ಜಾತಿ ವರ್ಗದವರು ಕೂಡ ವಾಲಂಟಿಯರ್ಸ್ ಅಲ್ಲೆಲ್ಲ ಸಹಕಾರ ಇದೆ. ಅವರೆಲ್ಲ ಕೂಡ ಮೀಟಿಂಗ್ ಮಾಡಲಿಕ್ಕೆ. ದಕ್ಷಿಣ ಭಾರತದ ಅಜ್ಮೀರಿಯಲ್ಲಿ ಹೆಸರುವಾಸಿಯಾದ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ತಂಗಲ್ರವರ 22ನೇ ಪಂಚವಾರ್ಷಿಕ ಮತ್ತು 432ನೇ ವಾರ್ಷಿಕ ಕಾರ್ಯಕ್ರಮ ಇನ್ಶಾ ಅಲ್ಲಾಹ್ ಇದೇ 2025 ಏಪ್ರಿಲ್ 24ರಿಂದ ಮೇ 18ರವರೆಗೆ ನಡೆಯಲಿದೆ. ಆ ಉರ್ಸ್ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಆತ್ಮೀಯರು, ಕರ್ನಾಟಕ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರು ಆದಂತಹ UT ಖಾದರ್ ಅವರ ನೇತೃತ್ವದಲ್ಲಿ ನಡೆದಿದೆ. ಅಧಿಕಾರಿಗಳು ಇದು 22ನೇ ಪಂಚವಾರ್ಷಿಕ ಉರುಸ್. ಈ ಉರುಸ್ ಕಾರ್ಯಕ್ರಮಕ್ಕೆ 24 ದಿವಸದ ಕಾರ್ಯಕ್ರಮದಲ್ಲಿ 25 ಲಕ್ಷದಿಂದ 30 ಲಕ್ಷದವರೆಗೆ ಯಾತ್ರಾರ್ಥಿಗಳು ಬರುವ ನಿರೀಕ್ಷೆ ಇದೆ. ಅದರಲ್ಲಿ ಕೊನೆಯ ದಿನ ಮೇ 18ರಂದು ಹೆಚ್ಚು ಕಡಿಮೆ 3 ರಿಂದ 4 ಲಕ್ಷ ಯಾತ್ರಾರ್ಥಿಗಳು ಬರುವ ನಿರೀಕ್ಷೆ ಇದೆ. ಏಕೆಂದರೆ ಅವತ್ತು 24 ಗಂಟೆಗಳಲ್ಲಿ ಇಲ್ಲಿ ಅನ್ನದಾನ ಕೊಡುವ ದಿವಸ. ಸಾಧಾರಣ ಲಾಸ್ಟ್ ಕೊನೆಯ ವರ್ಷದಲ್ಲಿ
15,000 ಕೆಜಿ ಮಟನ್ ಮತ್ತು 35,000 ಕೆಜಿ ಗೀ ರೈಸ್ ರೆಡಿ ಮಾಡಲಾಗಿದೆ. ಇವು ಈ ಸಲ ಅದಕ್ಕಿಂತ ಜಾಸ್ತಿ ಬೇಕಾಗ್ತದೆ. ಏಕೆಂದ್ರೆ ನಾನು ಈ ಮಾತನ್ನು ತಮ್ಮ ಹತ್ರ ಹೇಳ್ತಾ ಇದ್ದೇನೆ, 22ನೇ ಪಂಚವಾರ್ಷಿಕ ಉರುಸು ಒಂದು 50-40 ವರ್ಷಗಳ ಮುಂಚೆ ಉಳ್ಳಾಲವು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ, ಇಷ್ಟು ಕಟ್ಟಡಗಳಿರಲಿಲ್ಲ, ವಿಶಾಲವಾದ ಜಾಗ ಇತ್ತು. ಈಗ ಇಲ್ಲಿ ಜಾಗ ಇಲ್ಲ, ಸಂಪೂರ್ಣವಾಗಿ ಕಟ್ಟಡಗಳು ಫ್ಲಾಟ್ಗಳು ತುಂಬಿದೆ. ಆದ್ದರಿಂದ ಜನಸಂಖ್ಯೆ ಹಳೆಗಿಂತ ಈಗ ಡಬಲ್ ಆಗಿಬಿಟ್ಟಿದೆ. ಅಷ್ಟು ವ್ಯವಸ್ಥೆ ಇರುವುದು, ಆ ವ್ಯವಸ್ಥೆಯಲ್ಲಿ ನಾವು ಈ ಉರುಸನ್ನು ನಡೆಸಬೇಕು. ಅದಕ್ಕೆ ಎಲ್ಲ ಇಲಾಖೆ ಸಹಕಾರ ಬೇಕೇ ಬೇಕು. ಇಲಾಖೆಗಳ ಸಹಕಾರ ಇಲ್ಲದಿದ್ದರೆ ನಮ್ಗೆ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎರಡನೇದಾಗಿ ಈ ಉರುಸ್ ನಡೆಸುವುದು ಕೇವಲ ನಮ್ಮ ಸ್ಪೀಕರ್ ಸಾಹೇಬ್ ಹೇಳಿದ ಹಾಗೆ ದರ್ಗಾ ಸಮಿತಿಯವರಲ್ಲ. ಈ ಉರುಸ್ ನಡೆಸುವುದು ಉಳ್ಳಾಲದ ನಗರಸಭಾ ವ್ಯಾಪ್ತಿಯ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಎಲ್ಲರೂ ಸೇರುವ ನಡೆಸುವ ಉರುಸ್ ಕಾರ್ಯಕ್ರಮವಾಗಿದೆ. ಎಲ್ಲರೂ ಒಟ್ಟಿಗೆ ಸೇರಿ ಸ್ವತಃ ಸ್ವಯಂ ಸೇವಕರಾಗಿ ನಡೆಸುವಂತಹ ಉರುಸ್ ಕಾರ್ಯಕ್ರಮ. ಏಕೆಂದರೆ ರಾಷ್ಟ್ರದಿಂದ ವಿದೇಶಗಳಿಂದ ಕೂಡ ಅನೇಕ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ದೇಶದ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು, ಗವರ್ನರ್ಗಳು ಕೂಡ ಬರ್ತಾರೆ ಈ ಉರುಸ್ ಕಾರ್ಯಕ್ರಮ. ಆದ್ದರಿಂದ ತಾವೆಲ್ಲರೂ ಈ ಉರುಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಸರ್ಕಾರದಿಂದ ಅದರ ಒಟ್ಟಿಗೆ ಸ್ವಯಂ ಪ್ರೇರಿತವಾಗಿ ತಮ್ಮೆಲ್ಲ ಸಹಕಾರ ನಿರೀಕ್ಷಿಸುತ್ತಾ ಇವತ್ತಿನ ಸಭೆಗೆ ಬಂದ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಧನ್ಯವಾದ ಹೇಳುತ್ತಾ, ಅದೇ ರೀತಿ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಭೆ ಅಧ್ಯಕ್ಷರು, ನಗರಸಭೆಯ ಸದಸ್ಯರು, ಮಾಜಿ ಸದಸ್ಯರು, ಊರಿನ ಪ್ರಮುಖರು, ನಮ್ಮ ದರ್ಗಾ ಸಭೆ ಸದಸ್ಯರು, ದರ್ಗಾ ಸಭೆ ಪದಾಧಿಕಾರಿಗಳು ಎಲ್ಲರನ್ನು ನೆನಪಿಸುತ್ತಾ, ಎಲ್ಲರನ್ನು ವಂದಿಸುತ್ತಾ, ಇದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಮ ತಹಸೀಲ್ದಾರ್ ಗೌರವಾನ್ವಿತ ಎಸಿಪಿ ಅವರು, ಡಿಸಿಪಿ ಅವರು, ಎಲ್ಲರೂ ನಮ್ಮ ಪಿಡಬ್ಲ್ಯೂ ಇಲಾಖೆಯವರು, ಎಲ್ಲ ಇಲಾಖೆಯನ್ನು ನೆನಪಿಸುತ್ತಾ ನಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ, ಅದೇ ರೀತಿ ಪತ್ರಿಕಾಗೋಷ್ಠಿಯವರು, ಅದೇ ರೀತಿ ವಿಶೇಷವಾಗಿ ಹೇಳುವುದೇನೆಂದರೆ ಈ ಉರುಸಿನ ನಾನು ಹೇಳಿದ್ದೇನೆ, ಈ ಉರುಸಿನ ಈಗ ನಮ್ಮ ಸರ್ ಯುಟಿಕಾದ ಸರ್ ಅವರು ಕ್ಷೇತ್ರ MLA ಆಗಿದ್ದಾರೆ. 1972ರಲ್ಲಿ ಇದೇ ಕ್ಷೇತ್ರದಲ್ಲಿ MLA ಆಗಿದ್ದವರು ಇವರ ತಂದೆಯಾಗಿದ್ದರು, ಯುಟಿ ಫರೀದ್ರು. ಅವರ ಕೊಡುಗೆಯನ್ನು ನಾವಿವತ್ತು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸೈಯದ್ ಮದನಿ ದರ್ಗಾ ಸಮಿತಿಯಲ್ಲಿ ಅಧೀನದಲ್ಲಿ 2 ಟ್ರಸ್ಟ್ಗಳಿವೆ. ಒಂದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ಇನ್ನೊಂದು ಸೈಯದ್ ಮದನಿ ಅರಬಿಕ್ ಎಜುಕೇಶನ್ ಟ್ರಸ್ಟ್. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ 17 ಶಾಲಾಗಳು ನಡೀತಾ ಇದೆ, 17 ಸ್ಕೂಲ್ ಅಂಡ್ ಕಾಲೇಜ್, ಒಂದು ITI ನಡೀತಾ ಇದೆ. ಅದೇ ರೀತಿ ಸೈಯದ್ ಮದನಿ ಅರಬಿಕ್ ಎಜುಕೇಶನ್ ಟ್ರಸ್ಟ್ ಅಲ್ಲಿ 33 ಮದ್ರಸಗಳು, 33 ಜುಮಾ ಮಸೀದಿಗಳು ಮತ್ತು ಮಸೀದಿಗಳು ನಡೀತಾ ಇದೆ. ಇದರ ಅಧೀನದಲ್ಲಿ 28 ಮೊಹಲ್ಲಗಳಿವೆ. ಏಕೆಂದರೆ 1980ರಲ್ಲಿ ಕರ್ನಾಟಕ ಸರ್ಕಾರದ ವಕ್ಫ್ ಸಚಿವರಾಗಿದ್ದ ದಿವಂಗತ ಅಜೀಜ್ ಶೇಖ್ ಅವರು ಇಲ್ಲಿಗೆ ಭೇಟಿ ಕೊಟ್ಟಾಗ ಈ ದರ್ಗಾವನ್ನು ನೋಡಿ ಕರ್ನಾಟಕ ವಿಧಾನಸಭೆಯಲ್ಲಿ ಉಳ್ಳಾಲ ದರ್ಗವು ಕೇವಲ ದರ್ಗ ಅಲ್ಲ, ಇದು ಮಿನಿ ಸರ್ಕಾರ ಇದ್ದಾಗೆ, ಸರ್ಕಾರವು ಯಾವ ರೀತಿಯಲ್ಲಿ ಪ್ರಜೆಗಳಿಗೆ ತನ್ನ ಸೇವೆಯನ್ನು ಮಾಡ್ತಾ ಇದೆ, ಅದೇ ರೀತಿ ಉಳ್ಳಾಲ ದರ್ಗವು ತಮ್ಮ ಪ್ರಜೆಗಳಿಗೆ ಎಲ್ಲಾ ರೀತಿ ಸೇವೆ ಮಾಡ್ತಾ ಇದ್ದಾರೆ ಅಂತೇಳಿ ಇವರು ನಮ್ಮ ಅಜೀಜ್ ಶೇಖ್ ಅವರು ವಿಧಾನಸಭೆಯಲ್ಲಿ ಹೇಳಿದರು. ಲಾಸ್ಟ್ 2 ತಿಂಗಳಿಗೆ ಮುಂಚೆ ನಮ್ಮ ರಾಜ್ಯದ ಘನವೆತ್ತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ಅವರು ಭೇಟಿ ಕೊಟ್ಟಿದ್ದರು. ಅವರು ಹೇಳಿದ ಮಾತು, ನಾನು ಭಾರತ ದೇಶದ ಎಲ್ಲಾ ದರ್ಗಗಳಿಗೆ ಭೇಟಿ ಕೊಟ್ಟಿದ್ದೇನೆ, ಹಾಗೂ ನಮ್ಮ ರಾಜಸ್ಥಾನದ ಅಜ್ಮೀರ್ ದರ್ಗಾದ ನಾನು ಸದಸ್ಯರಾಗಿದ್ದೇನೆ. ಆದರೆ ಈ ದೇಶದಲ್ಲಿ ಎಷ್ಟು ದರ್ಗಗಳಿವೆ ಅದಕ್ಕೆಲ್ಲತೆ ಮಿಗಿಲಾಗಿ ಉಳ್ಳಾಲ ದರ್ಗವು ಸಂಪೂರ್ಣವಾಗಿ ಈ ಉಳ್ಳಾಲ ಜನತೆಗೆ
ಆದ್ದರಿಂದ ಪ್ರೀತಿಯ ಎಲ್ಲ ಅಧಿಕಾರಿಗಳ ವಿನಂತಿಸಿಕೊಳ್ತಿರುತ್ತಾರೆ, ನೀವು ನಮ್ಮ ಉರುಸ್ ಕಾರ್ಯಕ್ಕೆ ಎಲ್ಲರಿಗೆ ಸಹಕಾರ ಮಾಡಿ ಅಂತ ಹೇಳುತ್ತಾ ಎರಡು ಮಾತನ್ನು ಹೇಳಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಎಲ್ಲರಿಗೂ ನಮಸ್ಕಾರ. ಈಗ ಸಂಜೆ ಇವತ್ತು ನಮ್ಮ ನಾಲ್ಕು ಮುಖ್ಯಮಂತ್ರಿ ಬರ್ತಾರೆ ಆ ಕಂಬಳಕ್ಕೆ ಸಂಬಂಧಪಟ್ಟಿಲ್ಲ, ಅದಕ್ಕೆ 5 ಗಂಟೆಗೆ ಅಲ್ಲಿ ನಡೆಯುತ್ತದೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಇವತ್ತು 3 ಗಂಟೆಗೆ. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ದಕ್ಷಿಣ ಭಾರತ ಅಜ್ಮೀರ್ ಎಂದೇ ಆ ಪಾವಿತ್ರತೆಗೆ ಖ್ಯಾತಿ ಪಡೆದಂತಹ ಉಲ್ಲಾಳ ಸೈಯದ್ ಮದಿ ದರ್ಗಾದ ಉರುಸ್ ಕಾರ್ಯಕ್ರಮವು ಬಹುಶಃ ಇವತ್ತು ಏಪ್ರಿಲ್ 24ರಿಂದ ಮೇ 18ರವರೆಗೆ ನಡೆಯಲಿಕ್ಕಿದೆ. ಲಕ್ಷಾಂತರ ಮಂದಿ ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಡೀ ಹಿಂದೆ ಕೂಡ ಇತಿಹಾಸ ಮತ್ತು ಪರಂಪರೆ ಅಂತ ಹೇಳಿದರೆ ಇದು ದರ್ಗಾ ಸಮಿತಿ ದರ್ಗಾದ ಉರುಸಾದರೂ ಕೂಡ ಇಡೀ ಉಲ್ಲಾಳದ ಜನಸಾಮಾನ್ಯರು, ಎಲ್ಲ ಜಾತಿ ಎಲ್ಲ ವರ್ಗದವರು ಸಂಪೂರ್ಣವಾದ ಸಹಕಾರ ಕೊಟ್ಟು ಅತ್ಯಂತ ಯಶಸ್ವಿಯಾಗಿ ಲಕ್ಷಾಂತರ ಮಂದಿಗಳು ಇವತ್ತು ಅತ್ಯಂತ ಸಂತೋಷ ಮತ್ತು ನೆಮ್ಮದಿಯಿಂದ ತಮ್ಮ ಆ ಭಕ್ತಾದಿಗಳು ಬಂದು ತಮ್ಮ ಯಾತ್ರೆ ಮುಗಿಸಿ ಸಂತೋಷದ ಬರ ಊರಿಗೆ ಹೋಗಿ ಉಲ್ಲಾಳಕ್ಕೆ ಇಡೀ ಗೌರವ ತರುವಂತಹ ಒಂದು ಹೆಸರು ಮತ್ತು ಒಂದು ಖ್ಯಾತಿ ಪಡೀತದೆ. ಅದಕ್ಕೆ ಎಲ್ಲ ಜಾತಿ ವರ್ಗದವರು ಎಲ್ಲ ಸಹಕಾರ ಕೊಡ್ತಿದ್ದಾರೆ. ನಾವು ಇವತ್ತು ದರ್ಗಾ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಅಧಿಕಾರಿ ವರ್ಗದ ಜನಪ್ರತಿ ಕೂತ್ಕೊಂಡು ಮುಂದಿನ 2 ತಿಂಗಳಲ್ಲಿ ಏನಾಗಲಿ ಕೆಲಸ ಆಗಬೇಕಾ ಅದಕ್ಕೆ ಈಗಲೇ ಪೂರ್ವಭಾವಿ ಸಭೆ ನಾವು ಮಾಡಿದ್ದೇವೆ. ಇದು ಪ್ರಥಮ ಹಂತದ ಸಭೆ. ಇನ್ನು ಮುಂದಕ್ಕೆ ಚರ್ಚೆ ಮಾಡಿಕೊಂಡು ಇನ್ನೂ ಉನ್ನತ ಅಧಿಕಾರಿಗಳ ಸಭೆಯನ್ನು ಮುಂದಿನ ದಿನ ನಡೆಸಲಾಗುವುದು. ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತೇವೆ.